ಅವ್ರು ಹೇಳಿದ್ದು ಮುಖ್ಯಮಂತ್ರಿಗಳು ಒಂದು ಕಡೆಗೆ ಜಮೀರ್ ಅಹಮದ್ ಅವ್ರು ಕರ್ಕೊಂಡು ಹೋದ್ರೆ ಅಲ್ಲಿ ಒಳಗಡೆಗೆ ಹೋಗಿ ಟೋಪಿ ಗಿಪಿ ಎಲ್ಲ ಹಾಕೊಳ್ತಾರೆ, ದೇವಸ್ಥಾನಕ್ಕೆ ಹೋದ್ರೆ ಒಳಗಡೆ ನಾನು ಬರಲ್ಲ ಅಂತ ಹೇಳಿ ಕಳಿಸ್ತೀರಾ ಅಂದ್ಮೇಲೆ ಅದು ವೈಯಕ್ತಿಕ ಅಂತ ಹೇಳ್ತೀರಾ. ಓಕೆ, ಈ ಕಡೆಗೆ ಅವರೇ ಎತ್ತಿರೋ ರೀತಿಯಲ್ಲಿ ಬಿ ಕೆ ಹರಿಪ್ರಸಾದ್ ಅವ್ರ ವಿಚಾರ ಎತ್ತಿದಾಗ ವಿ ಕೆ ಹರಿಪ್ರಸಾದ್ ಅವ್ರದ್ದು ವೈಯಕ್ತಿಕ ಅಂತ ಆಗುತ್ತೆ. ಆ ಕಡೆಗೆ ಆಂಜನೇಯ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ, ಅದು ಅವರ ವೈಯಕ್ತಿಕವಾಗಿ ಆಗುತ್ತೆ. ಎಲ್ಲವೂ ವೈಯಕ್ತಿಕ ಅಂತಂದ್ರೆ ಪಕ್ಷದ ಹೇಳಿಕೆ. ಅರುಣ್, ಪ್ರತಿಯೊಬ್ಬ ವ್ಯಕ್ತಿಗೂ ತಮ್ಮದೇ ಆದಂತ ಧರ್ಮದ ವಿಚಾರ, ತಮ್ಮದೇ ಆದಂತ ನಂಬಿಕೆಗಳು. ಮುಖ್ಯಮಂತ್ರಿ ಯಾವ ನಂಬಿಕೆ ಮೇಲೆ ಆ ದಿವಸ ಬರಬೇಕು ಬೇಡ, ಪೂಜೆಗೆ ಹೋಗ್ಬೇಕು ಬೇಡ, ಮಸೀದಿಗೆ ಹೋಗ್ಬೇಕು ಬೇಡ, ದೇವಸ್ಥಾನಕ್ಕೆ ಹೋಗ್ಬೇಕು ಬೇಡ, ಬಿಜೆಪಿ ನೀವೇನು ಹೇಳಿದ್ದು ಹಿಂದೂ ಅನ್ನ ಇವರು ಗುತ್ತಿಗೆ ಪಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ರಲ್ವಾ? ಸಿದ್ದರಾಮಯ್ಯನವರ ಆ ನಡವಳಿಕೆಯನ್ನ ಮುಸ್ಲಿಮರನ್ನ ನೀವು ಗುತ್ತಿಗೆ ತಗೊಂಡಿದ್ದೀರಾ ಅಂತ ವಿಚಾರ ಇದ್ದಾಗ ಮಾತ್ರ ಟೋಪಿ ಹಾಕೊಂಡು ಹೋಗ್ತೀರಾ ದೇವಸ್ಥಾನಕ್ಕೆ? ಹೇಳ್ತಾ ಇಲ್ಲ, ನಾವು ಪರ ಹಿಂದೂಗಳ ಮುಸ್ಲಿಮರ ಪರ ಹಿಂದೂಗಳ ವಿರೋಧಿ ನೀವು ಹೇಳ್ತಾ ಇದ್ದೀರಿ. ನಿಮ್ಮ ದಿಕ್ಕಿಗೆ ಅದು ನಿಮ್ಮ ವಿಚಾರಗಳು. ಮತ್ತೆ ಇನ್ನೊಂದು ಇನ್ನೊಂದು, ಈಗ ಗಂಗಾಧರ ಮೂರ್ತಿ ಅವರು ಹೇಳ್ತಾರೆ, ಹರಿಪ್ರಸಾದ್ ಅವರು ಹೇಳಿ ಹರಿಪ್ರಸಾದ್ ಅವರು ಒಬ್ಬ ಶಾಸಕ, ಅವರಿಗೆ ಏನೋ ಮಾಹಿತಿ ಬಂದಿದೆ, ಅವರು ಅದನ್ನು ಶೇರ್ ಮಾಡಿದ್ದಾರೆ. ಯಾರು ಎಲ್ಲಿ ಶೇರ್ ಮಾಡ್ಬೇಕು ಸರ್? ಹೇಳುವಲ್ಲಿ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಣ್ಣ ಪುಟ್ಟದ ರಾಜಕೀಯ ಹೇಳಿಕೆ ಅಲ್ಲ ಇದು. ಅವರಿಗೆ ಬಂದಂತ ಅಭಿಪ್ರಾಯವನ್ನು ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಮಾಡಬೇಕಾಗಿದೆ. ಹೇಳಿದ್ದಾರೆ, ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತವರು ಮಾಡಬೇಕಾಗಿದೆ. ಹೇಳಿ, ಗೃಹ ಸಚಿವರಿಗೆ ಹೋಗಿ ಹೇಳಬೇಕಾಗಿತ್ತು. ವಿಚಾರವನ್ನು ಹೇಳಿದ್ದಾರೆ. ಇದು ಪಕ್ಷದ್ದು ಅಥವಾ ಸರ್ಕಾರದ ಸ್ಟೇಟ್ಮೆಂಟ್. ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ವಿಧಾನ ಪರಿಷತ್ನ ಸದಸ್ಯರು ನೀವು ಆಗಿದ್ದಿದ್ರು, ಈಗ ಮಾಜಿ ಇದ್ದೀರಿ. ಈ ತರ ಒಂದು ಗಲಭೆ ಆಗತ್ತೆ, ಒಂದು ಹತ್ಯಾಕಾಂಡ ಆಗತ್ತೆ ಅನ್ನೋದನ್ನ ಒಂದು ಹೇಳಿಕೆಯ ರೂಪದಲ್ಲಿ ಸುಮ್ಮನೆ ತೇಲಿ ಬಿಡಬೇಕು. ಇಲ್ಲ, ಈ ರಾಜ್ಯದ ಜನರ ಪರವಾಗಿ ನಾವು ಇದ್ದೀವಿ, ಅವರ ರಕ್ಷಣೆ ಪರವಾಗಿ ಇದ್ದೀವಿ ಅಂದರೆ ಗೃಹ ಸಚಿವರಿಗೆ ಹೋಗಿಬಿಟ್ಟು ಇದರ ಗಂಭೀರತೆಯನ್ನು ತೆಗೆದುಕೊಂಡು ಹೇಳಬೇಕು. ಉಡಾಫೆ ರೀತಿಯಲ್ಲಿ ಹೇಳ್ಕೊಂಡ್ಬಿಟ್ಟು ತನಿಖಾಧಿಕಾರಿಗಳನ್ನು ಕಳಿಸಿದ್ರೆ ತನಿಖಾಧಿಕಾರಿಗಳು ನಾನು ಕೇಳಿದ್ದಕ್ಕೆ ಒಂದಿಷ್ಟು ಹೇಳಬೇಕು, ನಾನು ಅವ್ರಿಗೆ ಎಲ್ಲಿ ಸಭೆ ನಡೆದಿದೆ ಅಂತ ಹೇಳ್ತೀನಿ ಅಂತ ಹೇಳಿ. ಜವಾಬ್ದಾರಿ ಬೇಡವಾ ಒಬ್ಬ ಪರಿಷತ್ ಸದಸ್ಯರಿಗೆ? ಈ ರಾಜ್ಯದಲ್ಲಿ ಇಂಥದ್ದು ನಡೆಯುತ್ತೆ ಅನ್ನೋ ಇನ್ಫಾರ್ಮೇಶನ್ ಅವ್ರಿಗೆ ಬಿದ್ದಿದೆ ಅನ್ನೋದಾದ್ರೆ ಫಸ್ಟ್ ಕೊಡಬೇಕಾಗಿದ್ದು ಗೃಹ ಮಂತ್ರಿಗೆ ಕರ್ನಾಟಕವನ್ನ ಗೋತ್ರ ಮಾಡೋ ತಾಕತ್ತು ಇಲ್ಲಿ ಯಾರಿಗೂ ಬಂದಿಲ್ಲ, ಬಿಡೋದೇ ಇಲ್ಲ ನಾವು. ನೀವು ಬಿಡೋದೇ ಇಲ್ಲ ರೀ, ಕರ್ನಾಟಕ ಗೋತ್ರ ಬಿಡೋದಿಲ್ಲ ನಾವು. ನೀವು ಬೆಂಕಿ ಹಚ್ಚಿ ಅಧಿಕಾರ ಯಾಕೆ ಹೊರಟಿದ್ದೀರಿ? ಅಧಿಕಾರಕ್ಕೆ ಬಂದಿರಿ, 10,000 ಕೋಟಿ ಅನೌನ್ಸ್ ಮಾಡ್ತೀರಿ. ಬಿಜೆಪಿ ಚರಿತ್ರೆ ನೋಡಿ, ಬೆಂಕಿ ಕೊಟ್ಟೆ ಅಧಿಕಾರಕ್ಕೆ ಬಂದದ್ದು. ದೇಶದಲ್ಲಿ ಅಧಿಕಾರಕ್ಕೆ ಬಂದಿರ್ತಕ್ಕಂಥದ್ದು ಅದು ನೀವು ಹಿಸ್ಟ್ರಿ ನೋಡಿ, ನಿಮ್ಮ ಮಾನಸಿಕತೆ ಅಧಿಕಾರಕ್ಕೆ ಬಂದಿರ್ತಕ್ಕಂಥದ್ದು ನೋಡಿ. ನಮಗೊಂದು ಯಾವ ಚಿಂತನೆ ಇದೆ? ಗ್ರಾಮ ಪಂಚಾಯತಿ ಅಧ್ಯಕ್ಷ, ಯಾವ ಚಿಂತನೆ ಇದೆ ನಿಮ್ಮಲ್ಲಿ? ಗ್ರಾಮ ಪಂಚಾಯತಿ ಅಧ್ಯಕ್ಷ ಒಂದು ಸಾರ್ವಜನಿಕ ಸಭೆ ಒಳಗಡೆ ಕೇಸರಿ ರುಮಾಲನ್ನು ಹಾಕ್ತಾರೆ, ಕಿತ್ತು ಬಿಸಾಕ್ತಾರೆ. ಹೋದವರು ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿಗಳು ತಾನೇ ಅವರು. ಸಿದ್ದರಾಮಯ್ಯನವರು ಕಿತ್ತು ಬಿಸಾಕ್ತಾರೆ, ಮಸೀದಿಗೆ ದಿನಗಟ್ಟಲೆ ಟೋಪಿ ಹಾಕೊಂಡಿರ್ತಾರೆ. ಆ ರೀತಿ ಆರೋಪ ಮಾಡುವುದು ನಾನು ಖಂಡನೆ ಮಾಡ್ತೇನೆ. ಟಿವಿಗಳಲ್ಲಿ ನೋಡಿರೋ ನೀವು ಆರೋಪ ಗಂಗಾಧರ ಮೂರ್ತಿ ಒಂದೇ ನಿಮಿಷ. ಹರಿಪ್ರಸಾದ್ ಅವ್ರ ವಿಚಾರನ ಬಹಳ ಲೈಟ್ ಆಗಿ ತಗೊಳ್ಳೋದು ಬೇಡ. ಯಾಕೆ ಅಂತ ಕೇಳಿದ್ರೆ ಅವರು ಜವಾಬ್ದಾರಿ ಸ್ಥಾನದಲ್ಲಿದ್ದಂಥವ್ರು ಇದ್ದಾರೆ ಕೂಡ, ಮತ್ತು ಶಾಸಕರು ಕೂಡ, ಮತ್ತು ರಾಷ್ಟ್ರ ಮಟ್ಟದ ರಾಜಕಾರಣವನ್ನು ಹಲವಾರು ವರ್ಷಗಳು ನೋಡಿರ್ತಕ್ಕಂಥ ಒಬ್ಬ ನಾಯಕ. ಅವರು ಪರ್ಟಿಕ್ಯುಲರ್, ನಾನು ವಿಡಿಯೋ ಪೂರ್ತಿ ನೋಡಿದ್ದೀನಿ, ಅವ್ರು ಪರ್ಟಿಕ್ಯುಲರ್ ಆಗಿ ಹೇಳ್ತಾರೆ,
3 ರಾಜ್ಯಗಳ ಹೆಸರು ಹೇಳ್ತಾರೆ. ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢಲ್ಲಿ, ಒರಿಸ್ಸಾ ಸೀಕ್ರೆಟ್ ಸಭೆಗಳಾಗ್ತಿದ್ದಾವೆ. ಸೀಕ್ರೆಟ್ ಸಭೆಗಳಲ್ಲಿ ಹೋಗಿ ಆ ಸಭೆಗಳ ನೇತೃತ್ವ ವಹಿಸ್ತಾ ಇರ್ತಕ್ಕಂಥವ್ರು ಹಿಂದೆ 30 ವರ್ಷದ ಮುಂಚೆ ಕರಸೇವಕರಾಗಿದ್ದವರು ಇವತ್ತು ಜವಾಬ್ದಾರಿ ಸ್ಥಾನಗಳಲ್ಲಿದ್ದಾರೆ. ಕೆಲವರು ಮಂತ್ರಿಗಳಾಗಿದ್ದಾರೆ, ಕೆಲವರು ಮುಖ್ಯಮಂತ್ರಿಗಳು ಕೂಡ ಆಗಿದ್ದಾರೆ. ಇವರೆಲ್ಲ ಹೇಳ್ತಾ ಇರೋ ಹೇಳಿಕೆ ನೋಡಿದ್ರೆ ನನಗೆ ಆತಂಕ ಸೃಷ್ಟಿಯಾಗ್ತಾ ಇದೆ. ಕರ್ನಾಟಕದಲ್ಲಿ ಕರಸೇವಕರು ಭಾಳ ಜನ ರಾಮಭಕ್ತರು ಅಯೋಧ್ಯೆಗೆ ಹೋಗ್ತಾರೆ. ಅವ್ರಿಗೇನಾದರೂ ಹೆಚ್ಚು ಕಮ್ಮಿ ಆಗೋ ಸಾಧ್ಯತೆಗಳಿದ್ದಾವೆ. ಅಲ್ಲಿನ ಹೇಳಿಕೆಗಳನ್ನು ನೋಡಿ ನಾನು ಈ ಸ್ಟೇಟ್ಮೆಂಟ್ ಮಾಡ್ತಾ ಇದ್ದೀನಿ. ನಮ್ಮ ಸರ್ಕಾರ ಜವಾಬ್ದಾರಿಯಿಂದ ವರ್ತಿಸಬೇಕು ಮತ್ತು ಆ್ಯಕ್ಷನ್ ತೊಗೋಬೇಕು, ಈಗಲೇ ಪ್ರಿಪೇರ್ ಆಗಬೇಕು ಅಂತ ಹೇಳ್ತಾರೆ. ಅದರ ಜೊತೆಗೆ ಅವ್ರು ಇನ್ನೂ ಒಂದು ಪಾಯಿಂಟ್ ಹೇಳ್ತಾರೆ, ನಿಮಗೆ ಎಲ್ಲಿಂದ ಬಂತು ಮಾಹಿತಿ ಅಂತ ಪತ್ರಕರ್ತರು ಕೇಳಿದ್ದಕ್ಕೆ ಅಲ್ಲಿದ್ದಂಥವರೇ, ಮೀಟಿಂಗಲ್ಲಿ ಇದ್ದಂಥವರೇ ನನಗೆ ಹೇಳಿದ್ರು ಅಂತ ಹೇಳ್ತಾರೆ. ಅದಾದಮೇಲೆ ಮುಂದುವರೆದ ಭಾಗದಲ್ಲಿ ಅವ್ರೇನು ಹೇಳ್ತಾರೆ, ತನಿಖಾ ಏಜೆನ್ಸಿಗಳಿಗೆ ವಹಿಸಿದ್ರೆ ನಾನು ಆ ತನಿಖೆಗಳಿಗೆ ಪೂರ್ತಿ ಏಜೆನ್ಸಿಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾರೆ. ಆದರೆ ಮೊನ್ನೆ ಮುಖ್ಯಮಂತ್ರಿಯವರು ಸ್ಟೇಟ್ಮೆಂಟ್ ಮಾಡ್ತಾ, ನಿಮಗೂ ಹರಿಪ್ರಸಾದ್ ಅವ್ರಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇರಲಿ, ನಮಗೆ ಬೇಡ, ನಮ್ಗೆ ಸಂಬಂಧ ಇಲ್ಲ, ನಿಮ್ಮ ಆಂತರಿಕ ವಿಚಾರ ನೀವೇನಾದರೂ ಮಾಡ್ಕೊಳ್ಳಿ, ನಮಗೇನು ಸಂಬಂಧ ಇಲ್ಲ. ಅವರು ಒಂದು ಗಂಭೀರವಾದ ವಿಚಾರವನ್ನು ನಿಮ್ಮ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ ಅಂದಾಗ ಅದನ್ನು ನಾನು ಕರೆದು ಸೀರಿಯಸ್ ಆಗಿ ತೊಗೊತೀನಿ. ಇಲ್ಲ ಕಮಿಷನರ್ಗೋ DGಗೋ ಎಲ್ಲ ಇಂಟೆಲಿಜೆನ್ಸ್ ಅವ್ರಿಗೋ ಹೇಳ್ತೀನಿ ಅಂದರೆ ಅದು ಒಂದು ದೊಡ್ಡ ಕೆಲಸ ಆಗ್ತದೆ. ಆದರೆ ಒಂದೇ ನಿಮಿಷ ಆದರೆ ನಿಮ್ಮ ಹೇಳಿಕೆಗಳು ಎಲ್ಲವೂ ಉಡಾಫೆ ಆಗಿದ್ದಾವೆ. ಗೃಹ ಮಂತ್ರಿ ಒಂದು ಉಡಾಫೆ ಹೇಳಿಕೆ, ಮುಖ್ಯಮಂತ್ರಿಗಳು ಮೊದಲನೇ ಬಾರಿಗೆ ಉಡಾಫೆ ಏರಿಕೆ, ಮತ್ತು DK ಶಿವಕುಮಾರ್ ಉಡಾಫೆ ಏರಿಕೆ, ಇದಲ್ದಲ್ಲಿ ಮುಖ್ಯಮಂತ್ರಿ ಅವ್ರ ಮಗ ಸಮರ್ಥನೆ ಹರಿಪ್ರಸಾದ್ ಅವ್ರನ್ನ ಯಾವ ಮಟ್ಟಿಗೆ ಹೋಗ್ತಾ ನಿಲ್ಲಿಸ್ತಾ ಇದ್ದೀರಿ? ಈಗ ನಾನು ಗಂಗಾಧರ ಮೂರ್ತಿ ಅವರು ಹರಿಪ್ರಸಾದ್ ಅವರ ಹೇಳಿಕೆಯನ್ನ ನಾನು ಅಷ್ಟು ಅದನ್ನು ತಿಳ್ಕೊಂಡಿರಲಿಲ್ಲ, ಅವ್ರು ಬಹಳ ಗಂಭೀರವಾಗಿ ತಿಳ್ಕೊಂಡಿದ್ದಾರೆ. ನನಗೆ ಹರಿಪ್ರಸಾದ್ ಅವರ ಹೇಳಿಕೆ ಅವರು ಹೇಳಿದ್ದೇ ಆಗಿದ್ರೆ ಅದರಲ್ಲಿ ತಪ್ಪು ಹುಡುಕುವಂತದ್ದು ಏನಿದೆ? ಆಕ್ಷನ್ ತಗೋಬೇಕು ಸರ್ಕಾರ ಅಂತ ಹೇಳ್ತಿರೋದು. ಬಿಜೆಪಿ ಲೀಡರ್ಸ್ ಆರ್ ಪ್ರಿಪೇರಿಂಗ್ ಫಾರ್, ಆ ರೀತಿ ಮಾಡ್ಲಿಕ್ಕೆ ತಯಾರಿ ಮಾಡ್ತಿದ್ದಾರೆ. ಗೋಧ್ರಾದಲ್ಲಿ ಕೇಳಿದೆ, ಗೋಧ್ರಾದಲ್ಲಿ ಆಗಿರ್ತಕ್ಕಂಥ ಘಟನೆ ರೀತಿಯಲ್ಲಿ ಗಲಾಟೆ ಮಾಡಲು ಅವರು ಹುನ್ನಾರ ನಡೆಸ್ತಿದ್ದಾರೆ. ಯಾರು ಮಾಡಿದ್ದು? ಗೋಧ್ರಾ ಹತ್ಯಾಕಾಂಡ ಆಗಿದ್ದು ಯಾರಿಂದ? ಕೇಳಿ, ಹುನ್ನಾರ ನಡೆಸ್ತಿದ್ದಾರೆ. ಗೋಧ್ರಾ ಹತ್ಯಾಕಾಂಡ ಘಟನೆಗಳು ಆಗದಂತೆ ತಡೆಯುವುದು ಅವಶ್ಯಕತೆ ಇದೆ, ಸರ್ಕಾರ ಅಲರ್ಟ್ ಆಗಬೇಕು ಅಂತ ಹೇಳಿದ್ದು ತಪ್ಪು ಏನಿದೆ? ಅವ್ರಿಗೆ ಹರಿಪ್ರಸಾದ್ ಅವರು ತಪ್ಪು ಅಂತ ಯಾರು ಹೇಳ್ತಾ ಇಲ್ಲ. ಹರಿಪ್ರಸಾದ್ ಅವರ ಸ್ಟೇಟ್ಮೆಂಟ್ಗೆ ಮುಖ್ಯಮಂತ್ರಿಗಳ ರಿಯಾಕ್ಷನ್ ಏನಿತ್ತು ಅದ್ರ ಬಗ್ಗೆ ಮಾತಾಡಿ ಅಂತ ಹೇಳ್ತಿರೋದು. ಮುಖ್ಯಮಂತ್ರಿ ಅವರು ಸರಿ ಮಾತಾಡಿದಾರಾ? ರಿಯಾಕ್ಷನ್ ಹ್ಯಾಸ್ ಟು ಬಿ, ಮುಖ್ಯಮಂತ್ರಿ ಸರಿ ಮಾಡ್ತಿದಾರಾ? ರಿಯಾಕ್ಷನ್ ಸ್ಟಡಿ ಮಾಡಿ ಕೊಡ್ಬೇಕು. ಏನ್ ಹೇಳೋದು ಮುಖ್ಯಮಂತ್ರಿ? ಹೇಳಿ ಕೊಟ್ಟಿದ್ದಾರೆ. ಇಟ್ ಇಸ್ ನಾಟ್ ಎ ಗವರ್ನಮೆಂಟ್ ಸ್ಟೇಟ್ಮೆಂಟ್. ಮುಖ್ಯಮಂತ್ರಿ ಇಟ್ ಇಸ್ ನಾಟ್ ಎ ಗವರ್ನಮೆಂಟ್ ಸ್ಟೇಟ್ಮೆಂಟ್. ಇದು ಅವರು ವೈಯಕ್ತಿಕವಾಗಿ ಅವರ ಅನುಭವ ಪರಿಷತ್ನ ಸದಸ್ಯರ ಹೇಳಿಕೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ಬಂದಂತ ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಏನು? ನೋಡಿದೀರಾ? ರಾಜಕಾರಣಿ ಸ್ಟೇಟ್ಮೆಂಟ್ ನೋಡಿದೀರಾ? ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ನೋಡಿದೀರಾ? ನೀವು ಸೀನಿಯರ್ ರಾಜಕಾರಣಿ, ಹೇಳಿಕೆ ಹೇಳಿದ ಮುಖ್ಯಮಂತ್ರಿ ನಾನು ಎರಡು ತೋರಿಸ್ಬಿಟ್ಟು ತೋರಿಸ್ತೀನಿ. ಒಂದು BK ಹರಿಪ್ರಸಾದ್ ಅವರ ಹೇಳಿಕೆನೂ ತೋರಿಸ್ತೀನಿ, ಇನ್ನೊಂದು ಮುಖ್ಯಮಂತ್ರಿಗಳ ಹೇಳಿಕೆನೂ ತೋರಿಸ್ತೀನಿ. ಬಟ್ ನನಗಿರುವಂತಹ ಪ್ರಶ್ನೆ, ಬಿಜೆಪಿ ಬೆರಳು ಮಾಡಿಬಿಟ್ಟು ಮುಸ್ಲಿಮರಿಗೆ ಮಾಡ್ತಾ ಇದ್ದಾರೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ರೆ ನನಗೆ ಗೊತ್ತಿಲ್ಲ. ಯಾಕೆ ಅನುಮಾನ ಬರ್ತಾ ಇದೆ ಅಂದ್ರೆ, ಗೋಧ್ರಾ ಹತ್ಯಾಕಾಂಡದಲ್ಲಿರುವಂತಹ ಕೇಸ್ಗಳಲ್ಲಿ 31 ಜನ ಆರೋಪಿಗಳು ಎಲ್ಲರೂ ಮುಸ್ಲಿಮರೇ. ಅದರಲ್ಲಿ 11 ಜನಕ್ಕೆ ಅದರಲ್ಲಿ 11 ಜನಕ್ಕೆ ಮರಣದಂಡನೆ ಆಗುತ್ತೆ. ಅದಾದ ನಂತರ ಅದು ಜೀವಾವಧಿ ಶಿಕ್ಷೆಯಾಗಿ ಮತ್ತೆ ಬದಲಾವಣೆ ಆಗುತ್ತೆ. ಏನಂತ ಕರಿಬೇಕು ಇದನ್ನ? ಇದು ತನಿಖೆಯಲ್ಲೂ ಆಗಿದೆ, ಕೋರ್ಟಿಂದನೂ ಪ್ರೂವ್ ಆಗಿರೋದು ಗೋಧ್ರಾ ಹತ್ಯಾಕಾಂಡ ಮಾಡಿದವರು ಯಾರು ಅನ್ನೋದನ್ನ. BK ಹರಿಪ್ರಸಾದ್ ಅವರು ಏನು ಹೇಳಕ್ ಹೊರಟಿದ್ದಾರೆ ನನಗೆ ಗೊತ್ತಿಲ್ಲ. ಏನು ಮಾತನಾಡಿದ ನೋಡ್ಬಿಟ್ಟು ಬ್ರೇಕಿಗೆ ಹೋಗಿ ವಾಪಸ್ ಬರ್ತೀನಿ. ರಾಜ್ಯದಲ್ಲಿ ಸರ್ಕಾರ ಎಲ್ಲ ರೀತಿಯ ಕಟ್ಟೆಚ್ಚರಗಳನ್ನು ಸಹ ವಹಿಸಿಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ಗುಜರಾತ್ ಅಲ್ಲಿ ಇದೇ ಸಂದರ್ಭದಲ್ಲಿ ಕರ್ಸೇವಕರ ದಹನ ನಡೆದಿತ್ತು ಗೋಧ್ರಾದಲ್ಲಿ. ಅದೇ ರೀತಿಯ ಒಂದು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ.
ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿ ಅಹಿತಕರವಾದ ಘಟನೆ ನಡಲಿಕ್ಕೆ ಅವಕಾಶ ಕೊಡಬಾರ್ದು. ಯಾರ್ಯಾರು ಅಯೋಧ್ಯೆಗೆ ಹೋಗ್ತಾರೋ ಅವ್ರಿಗೆ ಹೋಗ್ಲಿಕ್ಕೆ ಎಲ್ಲ ರೀತಿಯ ಬಂದೋಬಸ್ತನ್ನು ಮಾಡಿಕೊಡ್ಬೇಕಾಗುತ್ತೆ. ಇಲ್ಲಾಂದ್ರೆ ನಾವು ಮತ್ತೊಂದು ಗೋಧ್ರಾನ ಕರ್ನಾಟಕದಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಎಲ್ಲ ರೀತಿಯ ಕಟ್ಟೆಚ್ಚರಗಳನ್ನು ಸಹ ವಹಿಸ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಗುಜರಾತ್ ಅಲ್ಲಿ ಇದೇ ಸಂದರ್ಭದಲ್ಲಿ ಕರ್ಸೇವಕರ ದುರಂತ ಆಯ್ತಲ್ಲ, ಅದೇ ರೀತಿ ಈ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಯಿಂದ ಆಗ್ಬೋದು ಅನ್ನುವಂತ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಯಾರು ಅನುಮಾನಗಳು ತಾನೆ ಸರ್? ಅನುಮಾನಗಳಿಗೆಲ್ಲ ಉತ್ತರ ಕೊಡಲ್ಲ ಸರ್. BK ಹರಿಪ್ರಸಾದ್ ಹೇಳಿರೋದು ಅನುಮಾನಗಳಿಗೆ ಉತ್ತರ ಕೊಟ್ಟರೆ ಪ್ರಯೋಜನ ಇಲ್ಲ. ಊಹೆಗಳಿಗೆ ಅನುಮಾನಗಳಿಗೆ ಇಲ್ಲ.